ಅದರ ಬದಿಯಲ್ಲಿ ಒಂದು ತರಕಾರಿ ಅಂಗಡಿ, ಅವರು ತರಕಾರಿಯಲ್ಲಿ ತಂದದ್ದೆಲ್ಲ ತೆಗೆದು ಅಲ್ಲಿ ಬಿಸಾಡುವ ಕಡಿ. ಹಾಗಿದ್ರೆ ಅವರಿಂದ ಹಾಗೆ ಮಾಡುವವರಿಗೆ ದಂಡ ಯಾವುದು ಫೈನ್ ಪೆನಲ್ಟಿ ಮಾಡುವಂತ ಕ್ರಮ ಎಲ್ಲ ಉಂಟಂತ ಇತ್ತು. ಈಗ ಅದೆಲ್ಲ ಏನಾಯ್ತು ಸರ್? ನಮಗೆ ಏನಾಯ್ತು ಗೊತ್ತುಂಟಾ? ಆರಂಭ ಶುರು ಎಲ್ಲ ಶುರು ಮಾಡ್ತೇವೆ, ಅದಕ್ಕೆ ದೊಡ್ಡ ಪಬ್ಲಿಸಿಟಿ ಕೊಡ್ತೇವೆ. ಅದರ ನಂತರ ದಿನ ದಿನ ಅದು ಕ್ಷೀಣ ಅಂತ ಬರ್ತದೆ. ಮತ್ತೆ ನಾವು ಆ ಕಡೆಗೆ ನೋಡುವುದೇ ಇಲ್ಲ. ಅಲ್ಲಿಂದ ಹೋಗುವಾಗ ಬೇಕಿದ್ರೆ ಮೂಗಿ ಕೈ ಹಿಡಿದು ಹೋಗುದು, ಈ ಪರಿಸ್ಥಿತಿ ಬರ್ತದೆ. ಇದಕ್ಕಾಗಿ ಎಷ್ಟು ಮಾರ್ಗಸೂಚಿ ನಾವು ಕೊಟ್ಟು ಪ್ರಯೋಜನ ಇಲ್ಲ ಸರ್. ನಂಬರ್ 2, ನಮ್ಮಲ್ಲಿ ಒಂದು ಕಡೆ ಮಾರ್ಗ ನಾವು ಅಗಲ ಮಾಡಿಕೊಂಡು ಅದಾಗಬೇಕು, ಬಹಳ ಸುಂದರ ಆಗ್ತದೆ, ಮಕ್ಕಳಿಗೆ ವೇದಿಕೆ ಅಂತ ಹೇಳ್ತೇವೆ. ಇನ್ನೊಂದು ಕಡೆ ಇದ್ದ ಮಾರ್ಗದಲ್ಲಿ ಗೂಡಂಗಡಿ ಎಲ್ಲ ಹಾಕಿಸಿ ಅಲ್ಲಿ ವ್ಯಾಪಾರ ಮಾಡ್ತೇವೆ. ನಮ್ಮ ಮೂಗಿನಡಿಯಲ್ಲಿ ನಿಂತ ಆವಾಗ ಅಂತ ನಾವು ನಿಲ್ಲಿಸುವುದಿಲ್ಲ. ನೋಡಿ, ಈ ರೀತಿಯ ಸರ್ಕಾರದ ಕಾನೂನು ಎಷ್ಟೋ ಉಂಟು. ಈ ಕಾನೂನನ್ನು ಅದನ್ನು ಕಾರ್ಯರೂಪಕ್ಕೆ ತರುವುದು ನಮ್ಮ ಕೆಲಸ. ನಾನು ಇಲ್ಲಿ ಹೇಳಬೇಕಾಗ್ತದೆ ಬಹಳ ಬೇಸರದಿಂದ, ನಮ್ಮ ಇದನ್ನು ಆಡಳಿತಾಧಿಕಾರಿಗಳು ಆ ಕಾನೂನನ್ನು ಸೂಕ್ತ ರೀತಿಯಲ್ಲಿ ತರಲಿಕ್ಕೆ ತಯಾರಿಲ್ಲ. ಅವರು ಏನೋ ಅವರಿಗೆ ಅದರಲ್ಲಿ ಮುಜುಗರ ಉಂಟು. ಹಾಗಾಗಿ ನಮ್ಮ ಸ್ಥಿತಿ ಹೀಗಾಗಿದೆ. ಈ ವಿಷಯದಲ್ಲಿ ಶಿಸ್ತು ಆಡಳಿತ ವಿಷಯದಲ್ಲಿ ಯಾರೇ ಆಗಲಿ ಅದಕ್ಕೆ ಏನೂ ಮುಜುಗರ ಇಲ್ಲದ ಕೆಲಸ ಮಾಡುವಂತಾದ್ರೆ ಮಾತ್ರ ನಾವು ಮುಂದೆ ಹೋಗುವಂಥದ್ದು, ಇದಕ್ಕೆ ಸಾಧ್ಯವಿಲ್ಲ. ಸರ್, ತಾವು ಹೇಳಿದ ಒಂದು ಪ್ರಶ್ನೆಗೆ ನಾವು ಅದಕ್ಕೆ ಒಂದು ಯಾವ ರೀತಿ ಕ್ರಮ ತಗೊಂಡಿದ್ದೇವೆ ಅನ್ನೋದ್ರ ಬಗ್ಗೆ ಹೇಳಿದ್ದಾದ್ಮೇಲೆ ತಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀವಿ. ಒಂದು ಏನಪ್ಪ ಅಂದ್ರೆ, ಈಗಾಗಲೇ ಘನತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟ ವಿಟ್ಲ ಪಂಚಾಯತಿ ವ್ಯಾಪ್ತಿಗೆ ಸಂಬಂಧಪಟ್ಟಾಗೆ ಎಲ್ಲರೂ ಸಹ ಈಗ ವಾಸ್ತವಿಕವಾಗಿ ಈಗ ನಾವು ಬೇಕಾದ್ರೆ ಯಾರೇ ಸಾರ್ವಜನಿಕರು ಬಂದ್ರು ನಾನು ಬೇಕಾದ್ರೆ ಒಂದು ರೌಂಡ್ ಹೋಗಿ ಕರ್ಕೊಂಡು ಹೋಗಿ ತೋರಿಸುವಲ್ಲೇ ಏನಪ್ಪಾ ಅಂತಂದ್ರೆ, ಎಲ್ಲರೂ ಸಹ ಬೇರೆ ಇತರ ಪಂಚಾಯತಿಗಳನ್ನು ತುಲನಾತ್ಮಕವಾಗಿ ನಾವು ಅಧ್ಯಯನ ಮಾಡಿದಾಗ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸ್ವಲ್ಪ ಸ್ವಚ್ಛತೆ ಇದೆ ಒಂದು. ಎರಡನೇದೇನಪ್ಪ ಅಂತಂದ್ರೆ, ಈಗಾಗಲೇ ನಾನು ವೆರಿ ಸಾರಿ ಕಂಪ್ಯಾರಿಸನ್ ಬೇಡ ಹೇಳ್ತಾ ಒಬ್ಬ ನಾವು ಒಂದು ಕಳ್ಳತನ ಮಾಡಿದ್ರೆ ಹಿಡಿದ್ರೆ ಪೊಲೀಸ್ ಹತ್ರ, ನಾನು ಕಳ್ಳತನ ಮಾಡಿದಷ್ಟು ದೊಡ್ಡಲ್ಲ, ಬೇರೆಯವರಿಂದ ನಾನು ಒಳ್ಳೇದು. ಅವರು ತುಂಬಾ ಕಳ್ಳತನ ಮಾಡ್ತಾರೆ, ನಾನು ಸ್ವಲ್ಪ ಮಾಡಿದ್ದೆ. ಕಂಪ್ಯಾರಿಸನ್ ಮಾಡಬಾರ್ದು. ಮಾನ್ಯ ನಮ್ಮ ಮತದಾರರು ಈಗಾಗಲೇ ಹೇಳಿದ್ರು, ನಾವು 3 ತಿಂಗಳ ಹಿಂದೆ ಸ್ವಚ್ಛತಾ ಆಂದೋಲನದ ರೀತಿಯಲ್ಲಿ ಪಿಕಪ್ ಖರೀದಿ ಮಾಡಿ ಎಲ್ಲ ಅಂಗಡಿಗಳಿಗೆ ಕಲೆಕ್ಟ್ ಮಾಡಿ ಒಳ್ಳೆಯ ರೀತಿಯಲ್ಲಿ ಇತ್ತು. ಖಂಡಿತ ಸತ್ಯ. ಕಳೆದ 1 ತಿಂಗಳಿಂದ ಇದಕ್ಕೆ ಕಸ ಡಂಪಿಂಗ್ ಮಾಡುವಂತ ವ್ಯವಸ್ಥೆಯಲ್ಲಿ ಸ್ವಲ್ಪ ಅಲ್ಲಿಯ ವಿರೋಧ ಬಂದ ಕಾರಣ, ಆ ಭಾಗದಲ್ಲಿ ವಿರೋಧ ಬಂದ ಕಾರಣ ನಮಗೆ ಕಸ ಕಲೆಕ್ಟ್ ಮಾಡಲಿಕ್ಕೆ ಆಗಲಿಲ್ಲ. ಇದು ನೀವು ಈಗಾಗಲೇ ನೀವು ಹೊಸಗೆ ಓದ್ತಿರೋದು ಬಂದಿದೆ ನಮಗೆ. ಹಾಗಾಗಿ ಈ ಘಟಕ, ನಮ್ಮ ಘಟಕದ ಕೆಲಸ 95% ಈಗ ಆಗಿದೆ. ಆವಾಗ ಒಂದು 70% ಆಗಿತ್ತು. ಅದನ್ನು ಪೂರ್ಣಗೊಳಿಸಲಿಕ್ಕೆ ಇನ್ನೊಂದು 10 ದಿವಸದಲ್ಲಿ ಆಗ್ತದೆ. ಇಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ, ಕಸವನ್ನು ವಿಲೇವಾರಿ ಮಾಡುವಂತ ವ್ಯವಸ್ಥೆ ನಮ್ಮಲ್ಲಿ ಈಗಿನ ಸದ್ಯಕ್ಕೆ ಇಲ್ಲದ ಕಾರಣ 1 ತಿಂಗಳಿನಲ್ಲಿ 20 ದಿನದಿಂದ ಕಳೆದ 20 ದಿನದಿಂದ ಸ್ಥಗಿತಗೊಂಡಿದೆ. ಹಾಗಾಗಿ ನಾವು ಇನ್ನೊಬ್ಬರಲ್ಲಿ ಕಸ ಹಾಕಬೇಡಿ ಅಂತ ಹೇಳುವ ಪರಿಸ್ಥಿತಿಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇವತ್ತಿನ ಪರಿಸ್ಥಿತಿ ಇಲ್ಲ. ಯಾಕೆಂದ್ರೆ ನಾವು ಬೇರೆ ಬೇರೆ ಕಡೆ ಕಸ ಡಂಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆವು. ಆ ಎಲ್ಲಾ ಕಡೆಯಲ್ಲಿ ವಿರೋಧ ಬಂದಾಗ ಈ ರೀತಿಯ ಸಮಸ್ಯೆ ಆಗಿದೆ. ದಯವಿಟ್ಟು ಗಮನಿಸಿ, ಬರುವ ಒಂದು 10-15 ದಿವಸದೊಳಗೆ ನಮ್ಮ ಘಟಕ ಪ್ರಾರಂಭ ಆಗ್ತದೆ. ಪ್ರಾರಂಭ ಆದ ನಂತರ ಮೊದಲು ನಾವು